ಅರ್ಜುನ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಜಗಳ ಮಾಡ್ಕೊಂಡು ಹೋದನು, ಇಷ್ಟು ದಿನ ಅವಳ ಬಗ್ಗೆ ಅಸಮಾಧಾನವಾಗಿದ್ದನು, ಈಗ ಇಷ್ಟು ಬೇಗ ಬದಲಾಗ್ಬಿಟ್ಟಿದ್ಯಾ? ತಲೆ ಕೆಟ್ಟಿತ್ತು ಅಜ್ಜಿ ಇಷ್ಟು ದಿನ, ಇವಾಗೆಲ್ಲ ಸರಿ ಹೋಗಿದೆ. ನಾನು ಏನು ತಪ್ಪು ಮಾಡ್ತಾ ಇದ್ದೆ ಅಂತ ಇವಾಗ ಅರಿವಾಗ್ತಾ ಇದೆ. ಅಲ್ಲ ಅರ್ಜುನ್, ಆಗ್ಲೇ ನಾನು ಬಂದು ಅಮೃತನ ಕರ್ಕೊಂಡು ಹೋಗು ಅಂತ ಹೇಳಿದಕ್ಕೆ ಮಾತು ಬದಲಾಯಿಸಿ ಅಮೃತ ಮೇಲೆ ರೇಗಾಡಿ ಹೋದ್ಯಲ್ಲ, ಇವಾಗೇನಾಯ್ತು ಸಡನ್ ಆಗಿ? ಅದೇ ಹೇಳಿದ್ನಲ್ಲ ಮಯೂರಿ, ಆವಾಗಲೇ ನನ್ನ ಬುದ್ಧಿ ನನ್ನ ಕೈಯಲ್ಲಿ ಇರಲಿಲ್ಲ. ಇಲ್ಲಿಂದ ಹೊರಗೆ ಹೋದ್ನಾ, ಒಂದು ನಿಮಿಷ ಕೂತು ಯೋಚನೆ ಮಾಡಿದೆ. ನಡೆದ ಘಟನೆಗಳನ್ನೆಲ್ಲ ಮೆಲುಕು ಹಾಕಿದೆ. ಆವಾಗ ಅನ್ನಿಸ್ತು ನಮ್ಮ ಮೂಗಿನ ನೆರಕ್ಕೆ ಯೋಚನೆ ಮಾಡೋದು ತಪ್ಪು ಅಂತ. ಒಂದು ಕ್ಷಣ ಅಮೃತ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು. ಅದು ಅಲ್ಲದೆ ಅಮೃತ ಅವರು ಯಾವುದೇ ಕಾರಣ ಇಲ್ಲದೆ ಏನೂ ಮಾಡಲ್ಲ. ನಾನೇ ಆತರ ಪಟ್ಟು ತಪ್ಪಾಗಿ ನೋಡಿಕೊಂಡು ಅವ್ರ ಮನ್ಸಿಗೆ ನೋವು ಮಾಡಿಬಿಟ್ಟೆ. ಅದಕ್ಕೆ ಇವಾಗ ಕ್ಷಮೆ ಕೇಳಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ರಿ. ಇಲ್ಲ, ಅಮೃತನ ನೀನ್ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆ ಚಿಕ್ಕಮ್ಮ? ಅಲ್ಲ, ನೀವೇ ಕ್ಷಮೆ ಕೇಳು ಅಂತ ಹೇಳ್ಬಿಟ್ಟು ಇವಾಗ ಹೀಗೆ ಹೇಳ್ತಾ ಇದ್ದೀರಲ್ಲ? ಹೌದಪ್ಪ, ನಾನೇ ಹೇಳಿದ್ದು, ಈಗಲೂ ನಾನೇ ಹೇಳ್ತಿರೋದು. ಅಮೃತನ ನೀನ್ ಕರ್ಕೊಂಡು ಹೋಗೋಕ್ ಬಿಡಲ್ಲ. ಅದೇ ಯಾಕೆ? ನನ್ಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ಚಿಕ್ಕತ್ತೆ, ಏನು ಹೇಳ್ತಾ ಇದ್ದೀರಾ? ಚಿಕ್ಕಮ್ಮ, ಏನು ಮಾತಾಡ್ತಾ ಇದ್ದೀರಾ? ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಪದೇ ಪದೇ ಅಮೃತಗೆ ಅರ್ಜುನ್ ಕಡೆಯಿಂದ ನೋವು ಆಗ್ತಾನೆ ಇದೆ. ಪ್ರತಿ ಸತಿ ಇವರಿಬ್ರು ಹೊರಗಡೆ ಹೋದಾಗ ಏನಾದ್ರು ಒಂದು ಅವಘಡ ಆಗೇ ಆಗತ್ತೆ. ಇಬ್ರು ಮಧ್ಯೆ ಅಂತರ ಸೃಷ್ಟಿ ಆಗತ್ತೆ. ನಡೆದಿದ್ದಕ್ಕೆಲ್ಲ ಅಮೃತನೇ ಕಾರಣ ಅಂತ ಅರ್ಜುನ್ ಅವಳ ಮೇಲೆ ಗೂಬೆ ಕೂರಿಸ್ತಾನೆ. ಅವಳ ಮನ್ಸಿಗೆ ನೋವು ಕೊಡ್ತಾನೆ. ಇದಾಗೋದು ನನ್ಗಿಷ್ಟ ಇಲ್ಲ. ಚಿಕ್ಕಮ್ಮ, ಅದೆಲ್ಲ ಹಳೆ ಕತೆ ಚಿಕ್ಕಮ್ಮ. ಇವಾಗ ಖಂಡಿತ ಆ ರೀತಿ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ. ನಮ್ಮಿಬ್ಬರ ಮಧ್ಯ ಒಂದು ಅಂತರ ಸೃಷ್ಟಿಯಾಗಿದೆ. ಅದು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ದಯವಿಟ್ಟು ಅಮೃತ ಅವರ ಜೊತೆ ಕಳಿಸ್ಕೊಡಿ ಚಿಕ್ಕಮ್ಮ. ಹೌದು ಅತ್ತೆ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. ನನಗೆ ಅವ್ರ ಜೊತೆ ಹೋಗೋದಕ್ಕೆ ಏನೂ ಆಕ್ಷೇಪಣೆ ಇಲ್ಲ.